ನಿರ್ದೋಷನಾನ ಗುಣಗಣಮನಂತಮಕ್ಷಯ್ಯ ದೇಹಂ ಅನವರತಂ ಆದರಾದಂಬುಜಾಕ್ಷಂ ಸ್ಮರ ಭವಭಯಾಪಹಂ ವಾಸುದೇವಂ ಗೋವಿಂದ 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 ರಾಮ ಗೋವಿಂದ 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 ರಾಮ ವಿಧಿ ಪವನ ಭೂತನಾಥಾಂಡಜಾತ ತ್ರಿದಶಪತಿ ಮುಖ್ಯ ವೃಂದಾರಕೆಂಡ್ಯಂ ಅನವರತಮಾದರಾದಂಬುಜಾಕ್ಷಂ ಸ್ಮರ ಭವಭಯಾಪಹಂ ವಾಸುದೇವಂ ನಿರಂತರ ಆದರದಿಂದ ಅರಳುಗಣ್ಣಿನ ತಾವರೆಯಂತ ಅರಳುಗಣ್ಣಿನವನನ್ನು ಸಂಸಾರದ ಕಡಲಿನ ಪಾರವನ್ನ ಮುಟ್ಟಿಸುವವನನ್ನು ಅಂತರಂಗದ ಅರಿವನ್ನ ಕೊಟ್ಟು ಬೆಳೆಸುವ ಮೋಕ್ಷ ನೀಡುವ ವಾಸುದೇವ ರೂಪವನ್ನು ನಿರಂತರ ಸ್ಮರಿಸು. ಚತುರ್ಮುಖ ಪ್ರಾಣದೇವ, ಪಂಚಮುಖ ಗರುಡದೇವ, ಶೇಷ, ಇಂದ್ರ ಮೊದಲಾದ ಇಂಥ ಅನೇಕ ದೇವತೆಗಳ ಗುಂಪಿನಿಂದ ಸ್ತುತಿಗೊಳ್ಳುವ ಭಗವಂತನನ್ನು ನೆನೆ, ಸ್ಮರಿಸು. ಅವರು ಸ್ತೋತ್ರ ಮಾಡ್ತಾರೆ, ನಿನಗೆ ಸ್ತೋತ್ರ ಮಾಡ್ಲಿಕ್ಕೇನು? ಜಗತ್ತಿನ ಅನೇಕ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ಹೊತ್ತವರೇ ಭಗವಂತನ ರೂಪವನ್ನ ನಿರಂತರ ಭಜಿಸುವುದಕ್ಕೋಸ್ಕರ ಪ್ರಯತ್ನಿಸ್ತಾ ಇರ್ತಾರೆ. ಅಂಥದ್ರಲ್ಲಿ ನೀನು ಕೂಡ ಪ್ರಯತ್ನಿಸಬೇಕಾದದ್ದು ನಿನ್ನ ಅವಶ್ಯ ಹೊಣೆಗಾರಿಕೆ ಅಂತ ಎಚ್ಚರಿಸ್ತಾ ಇದ್ದಾರೆ. ಮಕರ ವಪುಷ ಆಗಮಂ ಬ್ರಹ್ಮಣೇ ಅದಾತ್. ಅದಾತ್ ಅಂದ್ರೆ ಕೊಟ್ಟನು. ಬ್ರಹ್ಮಣೇ ಅದಾತ್, ಚತುರ್ಮುಖನಿಗೆ ಕೊಟ್ಟ. ಏನನ್ನು ಕೊಟ್ಟ? ಆಗಮಂ ಅದಾತ್, ವೇದಗಳನ್ನು ಮರಳಿ ತಂದಿತ್ತ. ಹಯಗ್ರೀವ ಅನ್ನುವಂತಹ ಒಬ್ಬ ಅಸುರ, ಅವನಿಗೆ ಸೋಮಕ ಅನ್ನುವ ನಾಮಾಂತರವೂ ಇದೆ. ಆ ವ್ಯಕ್ತಿ ಚತುರ್ಮುಖನ ಒಂದು ಕ್ಷಣದ ತೂಕಡಿಕೆಯ ನಡುವೆ ಅವನ ಮನಸ್ಸಿನಲ್ಲಿದ್ದ ವೇದದ ಭಾವವನ್ನ, ವೇದಾಭಿಮಾನಿಗಳ ಗುಂಪನ್ನ ಅಪಹರಿಸ್ತಾನೆ ಈ ರಾಕ್ಷಸ. ಇಡೀ ಕೋಟ್ಯಂತರ ವರ್ಷಗಳ ನಡುವೆ ಭಗವಂತನ ಸಂಕಲ್ಪಕ್ಕನುಗುಣವಾಗಿ ಒಂದು ವಿಕಾರ ಅನ್ನುವ ಹಾಗೆ, ಜೀವ ರಾಶಿಯಲ್ಲಿ ಒಬ್ಬನಾದ್ರಿಂದಾಗಿ ವಿಕಾರ ಅನ್ನುವ ಹಾಗೆ ತೋರಿದ ಕ್ಷಣದ ಸೂಕ್ಷ್ಮ ಕ್ಷಣದ ಒಂದು ತೂಕಡಿಕೆಯ ಫಲ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಲಿಕ್ಕಾಗಿ ರಾಕ್ಷಸ ಆ ಇಡೀ ವೇದವನ್ನೇ ಅಪಹರಿಸ್ತಾನೆ. ನಾವು ಯಾವಾಗ್ಲೂ ತೂಕಡಿಸ್ತಾನೆ ಇರ್ತೇವೆ, ಯಾವುದು ನಮ್ಗೆ ನೆನಪಿರುವುದಿಲ್ಲ. ಯಾಕೆ ಅಂದ್ರೆ ಈ ಎಚ್ಚರ ಇದ್ದಾಗ್ಲೂ ತೂಕಡಿಸ್ತೇವೆ, ತೂಕಡಿಸುವಾಗ್ಲೂ ತೂಕಡಿಸ್ತೇವೆ. ನಮ್ಗೊಂದು ಸರಿಯಾದ ಜಾಗೃತ ಅವಸ್ಥೆ ಅಂತ ಎಲ್ಲೋ ನಮಗೆ ಬೇಕಿರುವ ಅಪರೂಪದ ಘಟನೆಗಳು ನಡೆಯುವಾಗ ಕೆಲವು ಕಡೆ ಎಚ್ಚರದಲ್ಲಿ ಇರ್ತೇವೆ ಅಂತ ಅನ್ಸುತ್ತೆ. ಅದು ಕೂಡ ಅದು ಬರುವಾಗ, ಹತ್ರ ಬರುವಾಗ ಅದು ಬರಬೇಕು ಅಂತ ಎಚ್ಚರ ಇರ್ತಾರೆ. ಅದು ಬರುವಾಗ ಮತ್ತೆ ಯಥಾ ಪ್ರಕಾರ ಮುಂದೆ ಇದರಿಂದ ಏನ್ ಮಾಡುದು, ಅವತ್ತು ಹಿಂದೆ ಇದ್ದದ್ದನ್ನು ಯಾಕೆ ನಮಗೆ ಕೊಡ್ಲಿಲ್ಲ, ಈಗ ಮಾತ್ರ ತಂದಿದ್ದಾರೆ ಅಂತ ಮತ್ತೆ ಭೂತ ಭವ್ಯಗಳ ನಡುವೆ ವರ್ತಮಾನ ಕಳೆದು ಹೋಗುವ ಸಾಧ್ಯತೆಗಳು ಹೆಚ್ಚು. ಅಂಥದ್ದೊಂದು ಚತುರ್ಮುಖನ ವಿಶಿಷ್ಟವಾದ ಜಾಗೃತ ಅವಸ್ಥೆಯ ನಡುವೆಯೂ ಒಂದು ಅಜಾಗ್ರತೆ ನಡೆದಾಗ, ರಾಕ್ಷಸ ಎತ್ತಿ ಒಯ್ದಾಗ ಭಗವಂತ ಮತ್ಸ್ಯನಾಗಿ ಬಂದು ಆತನ ಚಿಂತನೆಯಲ್ಲಿ ಮೂಡಬೇಕಿದ್ದ ವೇದದ ಭಾವವನ್ನು ಮತ್ತೆ ಮರುಸ್ಥಾಪನೆಗೊಳಿಸಿದ. ಅಂದ್ರೆ ಒಟ್ಟು ಎಲ್ಲಿಯಾದ್ರೂ ಕೂಡ ಏನೇ ಮಹಾ ತೊಂದರೆ ಆದ್ರೂ ಕೂಡ ಭಗವಂತ ಅಲ್ಲಿಗೆ ಧಾವಿಸಿ ಬರ್ತಾನೆ ಅನ್ನೋದನ್ನು ಸೂಚಿಸುವುದಕ್ಕೋಸ್ಕರ ಅಚಲವರ ಮುಗ್ಧತೆ ಕಚ್ಚಪೋಯ. ಮೊದಲನೇದು ಮತ್ಸ್ಯದಲ್ಲಿ ನಮ್ಮ ಮದವನ್ನ ಕಳೀತಾನೆ, ಅದರಿಂದಾಗಿ ಅವನಿಗೆ ಮತ್ಸ್ಯ ಅಂತ ಹೆಸರು. ನಮಗೂ ಬುದ್ಧಿಯಲ್ಲಿ ಅರ್ಥಾನುಸಂಧಾನ ಆಗುವ ಚಿತ್ತದ ವೃತ್ತಿ
ಜಾರಿ ಹೋಗಿದೆ ಎಂದಾಗ ಮತ್ಸ್ಯನನ್ನ ಸ್ಮರಿಸಿದ್ರೆ ನಮಗೆ ಅಂಥ ತಿಳುವಳಿಕೆಯ ಮರುಹುಟ್ಟು ಅವನಿಂದ ಒದಗತ್ತೆ ಅಂತ ಭಾವಿಸಬಹುದು. ಮನಸ್ಸು ಮಂದರ, ಜಾರಿ ಬೀಳುವುದು ಅದರ ಸಹಜ ಸ್ವಭಾವ. ಬಿದ್ದೊಡನೆ ಕೂರ್ಮನನ್ನ ನೆನೆದರೆ, ಆಸನದಲ್ಲಿ ಕೂರ್ಮವನ್ನ ಸ್ಥಾಪಿಸಿಕೊಂಡರೆ, ನಾವು ಏಕಾಗ್ರತೆಯಿಂದ ಮನಸ್ಸನ್ನ ಭಗವಂತನಲ್ಲಿ ನೆಡುವುದಕ್ಕೆ ಬೇಕಿರುವ ಶಕ್ತಿಯನ್ನ ಜಾರದಂತೆ ಕೊಡುವ ಕೂರ್ಮನನ್ನ ನೆನೆಯಬೇಕು ಅಂತ ಹೇಳಿದರು. ಯಾರು ಕೂರ್ಮ ರೂಪವನ್ನ ತಳೆದನೋ ಅಂಥವನನ್ನು, ಎಂಥವನನ್ನು, ಅಂಥ ವಾಸುದೇವನನ್ನು ಭವಭಯಗಳನ್ನ, ಭವದಲ್ಲಿ ಒಂದು ಭಯ ಅಲ್ಲ, ನೂರಾರು ಭಯ, ಏನೇ ಹೇಳಿ ನೂರಾರು ತರದ ಆಲೋಚನೆ ಇರುತ್ತೆ. ಭಯ ಅಂದ್ರೆ ಕೈಕಾಲು ಮುದುಡಿ ಮೂಲೆಯಲ್ಲಿ ನಡುಗಿ ಸಾಯುವುದೊಂದೇ ಭಯ ಅಲ್ಲ. ಕೆಲಸ ಹೋದ್ರೆ ಅಂತ ಭಯ, ಸಂಬಳ ಕಮ್ಮಿ ಮಾಡಿದ್ರೆ ಅಂತ ಭಯ, ನನ್ನ ಸ್ಥಾನದಲ್ಲಿ ಬೇರೆಯವರನ್ನು ಕೂಡಿಸಿದ್ರೆ ಅಂತ ಭಯ, ಅಥವಾ ನೂರಾರು ಇಂಥದ್ದು ಎಷ್ಟು ತರ ಭಯಗಳಿವೆ. ಅವರವರಿಗೆ ಅವರವರ ಕ್ಷೇತ್ರದ ಭಯ. ನಮ್ಮ ಫೀಲ್ಡಿಗೆ ಇನ್ಯಾರೊಬ್ಬ ಬರ್ತಾನೆ, ನಮ್ಮ ಚಿಂತನೆ ಇನ್ಯಾರೊಬ್ಬ ಹೇಳ್ತಾನೆ, ನಾವು ಮಾಡಬೇಕಾದ ಕೆಲಸದ ಜಾಗದಲ್ಲಿ ಇನ್ನೊಬ್ಬ ಬಂದು ಸೇರ್ಕೊಳ್ತಾನೆ, ನನ್ನ ವಸ್ತುವನ್ನು ಅವನ್ ತಗೊಳ್ತಾನೆ, ನಾಳೆ ಅಕಸ್ಮಾತ್ ಭೂಮಿ ಹಾಳಾಗೋದ್ರೆ, ನಾಳೆ ಕಲಿಯುಗದಲ್ಲಿ ಇನ್ನಷ್ಟು ಹೆಚ್ಚಿನ ಕೆಟ್ಟ ಪರಿಸ್ಥಿತಿಗಳು ಬಂದ್ರೆ ಏನ್ ಮಾಡ್ಬೇಕು? ಚಿಂತಿಸಿ ಏನ್ ಮಾಡ್ಲಿಕ್ಕೆ ಆಗ್ತಿದೆ? ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ಮಾಡಬೇಕಾದ್ದು ಜಾಗೃತ ಅವಸ್ಥೆ ಮಾತ್ರ, ಜಾಗೃತಿಯಲ್ಲಿ ಇರಬೇಕು ಅಂತ. ಹಾಗೆ ಜಾಗೃತಿಯಲ್ಲಿ ಇರ್ಲಿಕ್ಕೆ ಬೇಕು ಅಂತಾದ್ರೆ ಆಯಾ ರೂಪಗಳನ್ನ ಆಯಾ ವಿಶೇಷ ಕರ್ತವ್ಯಗಳಲ್ಲಿ ಸ್ಮರಿಸಬೇಕು. ಯಾವಾಗ ಅವನು ತನಗೆ ಒದಗಿದ ಪ್ರತಿಯೊಂದು ಸಂಪತ್ತು ಕೂಡ ಭಗವಂತನಿಂದಾಗಿ ಭಗವಂತನಿಗೋಸ್ಕರ ಒಳಗೊಂಡಿದೆ ಅಂತ ಭಾವಿಸಿ ಅರ್ಥ ಮಾಡಿಕೊಳ್ತಾನೋ, ಆವಾಗ ಅವನ ಸುತ್ತಲಿನ ಎಲ್ಲವೂ ಉದ್ದದೆ, ಎದ್ದೇಳುವುದು ಸುಲಭವಾಗುತ್ತೆ. ಅವನದಕ್ಕೋಸ್ಕರ ಮಹಾ ಕಷ್ಟಪಡಬೇಕಾದ ಅಗತ್ಯ ಬರುವುದಿಲ್ಲ. ಕೂರ್ಮನೇ ಸ್ವತಃ ಇನ್ನೊಂದು ರೂಪದಿಂದ ಅವನಲ್ಲಿ ಉಂಟಾದ ವಿಕಾರವನ್ನ ಪರಿಹರಿಸುವ ಸಾಮರ್ಥ್ಯ ಅವನಿಗಿದೆ ಅಂತ ಗೊತ್ತಾಗುತ್ತೆ. ಕ್ಷಿತಿವಲಯ ಮುದ್ದದೆ ಸೂಕರೋಯೋ ನೃಹರಿರ ಸುರೇಂದ್ರ ಸಂಹಾರ ಹೇಳ. ಭೂಮಿಯ ವಲಯವನ್ನು ಎತ್ತಿ ಹಿಡಿದ. ನೋಡಿ ಅದು ಎಷ್ಟು ಚೆನ್ನಾಗಿದೆ. ಕ್ಷಿತಿ ವಲಯಂ ಉದ್ದದೆ, ಒಂದು ಕಂಕಣ ಆಕೃತಿಯಲ್ಲಿರುವ ಅದರ ಹಾದಿಯಲ್ಲಿ ಭೂಮಿ ಚಲಿಸ್ತಾ ಇದೆ. ಅಂತಹ ಚಲಿಸುವ ಭೂಮಂಡಲವನ್ನೇ ಮೇಲಕ್ಕೆತ್ತಬೇಕು. ಅದು ತಿರುಗ್ತಾ ಇರುತ್ತೆ, ಸುಲಭ ಇಲ್ಲ ಅದನ್ನ ಎತ್ತಿಡುವುದು ಅಂದ್ರೆ. ಕ್ಷಿತಿವಲಯಂ ಉದ್ದದೆ, ಉತ್ ಮೇಲಕ್ಕೆ ಎತ್ತರಿಸಿ ಇಟ್ಟ, ಜಾರಿ ಹೋಗಿತ್ತು ಮೇಲಕ್ಕೆ ಎತ್ತರಿಸಿ ಇಟ್ಟ. ಅಂತಹ ಸೂಕರ ರೂಪನಾದ ವರಾಹನನ್ನ ನೆನೆದು ನಾವು ಭಗವಂತನ ಗುಣಗಳಲ್ಲಿ ಕಿಂಚಿತ್ತೂ ವ್ಯತ್ಯಾಸ ಇಲ್ಲ, ಅದು ಮತ್ಸ್ಯವಾದರೂ ರಾಮನಂತೆಯೇ, ಕೂರ್ಮವಾದರೂ ಕೃಷ್ಣನಂತೆಯೇ, ವರಾಹವಾದರೂ ಕೂಡ ಅದು ಪರಶುರಾಮನಂತೆ, ಒಂದಕ್ಕೊಂದಕ್ಕೆ ಮಧ್ಯದಲ್ಲಿ ಯಾವ ಅಂತರವೂ ಇಲ್ಲ. ಅಂತರ ಹೇಳುವವನಿಗೆ ನಿಜವಾಗಿ ಶಾಸ್ತ್ರದ ವಿಷಯ ಗೊತ್ತಿಲ್ಲ ಅಂತ ಅರ್ಥ. ಹಾಗಾಗಿ ಅದಕ್ಕೋಸ್ಕರನೇ ಸಾಮಾನ್ಯ ದಶಾವತಾರವನ್ನು ಒಂದಾದ್ಮೇಲೆ ಒಟ್ಟಿಗೆ ಒಂದಕ್ಕೊಂದು ವಿಭಿನ್ನತೆ ಇಲ್ಲ ಅಂತ ತಿಳಿಸುವ ದೃಷ್ಟಿಯಿಂದ ಹೇಳುವುದು. ನಾವು ಯಾವಾಗ ಒಳ್ಳೆಯ ಕಾರ್ಯಕ್ಕಾಗಿ ತೊಡಗ್ತೇವೋ, ಅದು ಗುರಿಯನ್ನು ಮುಟ್ಟಬೇಕು ಅಂತಂದ್ರೆ ವರಾಹನ ಸ್ಮರಣೆ ಬೇಕು. ಭೂಮಿಯ ಸಂಬಂಧಿತವಾದ ದೋಷಗಳು, ಯಜ್ಞಕ್ಕೆ ಅನುಗುಣವಾದ ಕೆಲವು ಮಾತುಗಳು ನಿರಂತರವಾಗಿ ಅದು ಯಜ್ಞವರಾಹನಿಂದ ಲೋಕಕ್ಕೆ ಮೂಡಿ ಬಂತು. ಅದರಿಂದಾಗಿ ಜೀವನವನ್ನೇ ಒಂದು ಯಜ್ಞ ಅಂತ ಅಂದುಕೊಂಡು ಯಜ್ಞವರಾಹನನ್ನ ಸ್ಮರಿಸಿ ಒಪ್ಪಿಸಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ. ನೃಹರಿರ ಸುರೇಂದ್ರ ಸಂಹಾರ ಹೇಳ. ನೃಹರಿಹಿ ಯಾರು? ಅಸುರೇಂದ್ರ ಸಂಹಾರ ಹೇಳ. ಅಸುರರಲ್ಲಿ ಇಂದ್ರನಾದವನು ಹಿರಣ್ಯಕಶಿಪು. ಆ ಹಿರಣ್ಯಕಶಿಪುವಿನ ಕರುಳನ್ನು ಬಗೆದು ಸಂಹಾರ ಹೇಳ. ಕಶಿಪುವಿನ ಆರ್ಭಟ ಹೆಚ್ಚಾದಾಗ ದೇವತೆಗಳಲ್ಲಿ
ಆತಂಕ ಉಂಟಾಯಿತು. ಚತುರ್ಮುಖನ ಮುಂದಾಳುತ್ವದಲ್ಲಿ ಭಗವಂತನನ್ನು ಹೋಗಿ ಸೇರಿಕೊಂಡ್ರು. ನೀವೆಲ್ಲ ಶಕ್ತಿ ಇರೋರು ಸ್ವಲ್ಪ ದಿವಸ ಅನುಭವಿಸಿದ್ರೆ ತೊಂದ್ರೆ ಇಲ್ಲ. ಅದು ಹಂತ ಹಂತವಾಗಿ ಜಾರುವುದಕ್ಕೆ ಬೇಕಿರುವಂತಹ ಅಂಶಗಳನ್ನು ನಾನು ತೆರೆದಿಡ್ತಾ ಇರ್ತೇನೆ. ಆದ್ರೆ ಒಂದು ಕಾಲದಲ್ಲಿ ಅದು ತೀವ್ರ ಮಿತಿ ಮೀರಿತು, ಅಪಾಯ, ಅಪರಾಧದ ಮಟ್ಟ ಹೆಚ್ಚಿತು ಅಂದಾಗ ನಾನು ಬರ್ತೇನೆ ಅಂತ ಭಗವಂತ ಹೇಳಿ ಕಳುಹಿಸಿದ್ದ. ಆದ್ರಿಂದ ಸಂಹಾರ ಹೇಳ ಅವನಿಗೆ ಯಾವ ಕಾರಣಕ್ಕೂ ಯಾವುದರ ಬಗ್ಗೆಯೂ ವಿಶೇಷವಾದ ಒಲವು ಅಂತಿಲ್ಲ. ನಾನು ಪ್ರಸಿದ್ಧಿಗೆ ಬರಬೇಕು, ಅದಕ್ಕೋಸ್ಕರ ಇಂಥದ್ದೊಂದು ಯಾರು ನೋಡದೇ ಇರುವ ಒಂದು ವಿಚಿತ್ರವಾದ ರೂಪವನ್ನು ತೊಟ್ಟು ಬರಬೇಕು. ಕೆಲವರೆಲ್ಲ ಲೋಕದಲ್ಲಿ ಪ್ರಸಿದ್ಧಿಗೆ ಬರಬೇಕು ಅಂತ ಏನೋ ಒಂದು ಹುಚ್ಚು ಹುಚ್ಚು ವಸ್ತು ಮಾಡ್ತಿರ್ತಾರೆ. ಭಗವಂತ ಹಾಗೆ ಹೊಸತು ಮಾಡಿದ್ದು ತನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ಭಕ್ತನ ಮಾತು ಉಳಿಸುವುದಕ್ಕೋಸ್ಕರ ಮತ್ತು ಅಸುರೇಂದ್ರನಾದಂತಹ ಹಿರಣ್ಯಕಶಿಪುವನ್ನು ಹೇಗಾದ್ರೂ ಕೊನೆಗಾಣಿಸ್ಲೇಬೇಕು. ಎರಡು ಕಾರಣ, ಅವನನ್ನು ಮುಗಿಸ್ಲೇಬೇಕು, ಚತುರ್ಮುಖನ ಮಾತನ್ನೇ ಅವನು ಕೊಟ್ಟ ವರವನ್ನ ಸಾಕಾರಗೊಳಿಸ್ಲೇಬೇಕು. ಅದಕ್ಕೋಸ್ಕರ ನೃಹರಿಯಾಗಿ, ಆ ಕಡೆ ನೃ ಈ ಕಡೆ ಹರಿ. ಹರಿ ಅಂದ್ರೆ ಸಿಂಹ ಅಂತ ಅರ್ಥ ಸಂಸ್ಕೃತದಲ್ಲಿ. ನೃ ಅಂದ್ರೆ ಮನುಷ್ಯ, ಮನುಷ್ಯ ಸಿಂಹ ಅನ್ನುವ ರೀತಿಯಲ್ಲೇ ಅವನನ್ನ ನೋಡುವ ಬಯಕೆಯನ್ನು ತೊಟ್ಟಿದ್ದೇವೆ ಅಂತ ಹೇಳಿ ಮುಂದಿನ ಪದ್ಯ ಹೀಗಿದೆ. ಬಲಿದಿತಿ ಸುತಾದ್ದದೌ ಜಿಷ್ಣವೇಯೋ ನರಪತಿ ಕುಲಾಂತಕೋ ರಾಮದೇವ. ಬಲಿ ದಿತಿ ಸುತಾತ್. ಬಲಿ ಲೋಕದ ಅಧಿಕಾರವನ್ನೆಲ್ಲ ತನ್ನ ವಶಕ್ಕೆ ತಂದುಕೊಂಡ. ಬಲಿ ಎಂಬ ಹೆಸರಿನ ದಿತಿಸುತನಾದ, ದಿತಿಯೇ ಅನ್ನೋಳು ದೈತ್ಯರ ತಾಯಿ. ತಾಯಿ ದೇವತೆಯವಳು. ಹುಟ್ಟಿದವರು ಆಮೇಲೆ ಗುಣದಿಂದ ರಾಕ್ಷಸರಾಗ್ತಾರೆ ಹೊರತು ಈ ದೈತ್ಯರೆಲ್ಲ ಕೆಟ್ಟವರಾದ್ರಿಂದಾಗಿ ದಿತಿಯು ಕೂಡ ಕೆಟ್ಟವಳು ಅಂತ ನಿರ್ಲಕ್ಷಿಸುವ ಹಾಗಿಲ್ಲ. ಅದು ದೇವತಾ ಶಕ್ತಿ, ಅವಳಿಗೆ ವಿಶೇಷವಾದ ಗೌರವ ಇದೆ ಶಾಸ್ತ್ರದಲ್ಲಿ. ಆದರೆ ಈ ಕಾರ್ಯವನ್ನ ಎಲ್ಲ ಹಂತಕ್ಕೂ ಕೂಡ ನಾವು ಮುಟ್ಟಿಸುವಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತ ಆದ್ರೆ ಭಗವಂತ ತೆಗೆದುಕೊಂಡ ಎತ್ತರದ ರೂಪದ ಬಗ್ಗೆ ಚಿಂತನೆ ಮಾಡಬೇಕು. ವಾಮನನಾಗಿ ಬಂದ, ದೈತ್ಯರಾಜನಲ್ಲಿ ಬಲಿಯಲ್ಲಿ ದಾನವನ್ನ ಬೇಡಿದಾಗ ತನ್ನ ವಸ್ತುವನ್ನ ಕೊಡ್ತೇನೆ ಅಂತ ಹುಡುಕಾಡಿದ. ದೇವರದಲ್ಲದ ವಸ್ತು ಇಲ್ಲ ಅಂತ ಅವನಿಗೆ ಗೊತ್ತಾದಾಗ ಏನನ್ನ ಕೊಡಲಿ, ಇದು ಯಾವುದು ನನ್ನದಲ್ಲ ಅಂದ. ನನ್ನದಲ್ಲ ಅಂತ ನೀನು ಹೇಳುವುದೇ ನನಗೆ ಕೊಟ್ಟಂತೆ ಅಂತ ದೇವರು ಎರಡೂ ಮೇಲೆ ಕೆಳಗಿನ ಹೆಜ್ಜೆಗಳ ಮೂಲಕ ತನ್ನ ಸ್ವರೂಪವನ್ನು ಆವರಿಸಿದೆ ಅಂತ ಅವನಿಗೆ ತೋರಗೊಡುವ ಮೂಲಕ ಎರಡು ಪಾದವನ್ನು ಸ್ವೀಕರಿಸಿದ. ಮೂರನೇ ಪಾದವಾಗಿ ತನ್ನಲ್ಲೇ ಭಗವಂತನನ್ನು ನಾನು ಇಟ್ಟುಕೊಂಡಿಲ್ಲ, ಅವನಿಗೆ ಕೊಡ್ತೇನೆ ಅಂತನ್ನುವ ಹಮ್ಮು ತಾಳಿದೆ. ಅವನದ್ದಲ್ಲದ್ಯಾವುದೂ ಇಲ್ಲ, ನನ್ನನ್ನೂ ಕೂಡ ಸೇರಿಸಿದ ಅವನದ್ದೇ ಅಂತ ಭಾವಿಸುವುದು ಸರಿಯಾದ ಕ್ರಮ ಅಂತ ಶರಣಾದ. ಭಗವಂತ ತನ್ನನ್ನು ಕೂಡ ಒಪ್ಪಿಸಿದ. ಮಹಾಮಹಿಮನಾದ ಬಲಿಯನ್ನ ಉದ್ಧರಿಸುವೆನೆಂಬ ಮಾತು ಕೊಟ್ಟು ಸ್ವತಃ ತಾನೇ ಅವನ ಲೋಕದಲ್ಲಿ ಬಾಗಿಲು ಕಾಯುವವನಾಗಿ ನಿಂತು ರಕ್ಷಿಸಿದ. ಸ್ವತಃ ಈ ರಾವಣನ ಉಪಟಳದಿಂದಲೂ ಕೂಡ ಪಾರು ಮಾಡಿ ಭಗವಂತನ ನಿಜವಾದ ಎತ್ತರ ಏನು ಅನ್ನೋದನ್ನು ತೋರಿಸಿದ್ದಾನೆ. ಹಾಗಾಗಿ ದೈತ್ಯರಾಜ ಬಲಿ ರಾಜ್ಯವನ್ನ ಇಂದ್ರನಿಗೆ ಅನಿವಾರ್ಯವಾಗಿ ಮರಳಿ ಕೊಡ್ಲೇಬೇಕಾಯಿತು. ಜಿಷ್ಣವೇ ಬಲಿದಿತಿ ಸುತಾತ್ ಜಿಷ್ಣವೇ ಯೋಧದೌ. ಯಾರು ಬಲಿಯಿಂದ ಇಂದ್ರನಿಗೆ ರಾಜ್ಯವನ್ನ ಕೊಡಿಸಿದನೋ, ಆಮೇಲೆ ನರಪತಿ ಕುಲಾಂತಕೋ ರಾಮದೇವ. ನರಪತಿಗಳು ಅಂತಂದ್ರೆ ಕ್ಷತ್ರಿಯರು. ಕ್ಷತ್ರಿಯರ ಕುಲವನ್ನೇ ಕೊನೆಗಾಣಿಸಿದಂತಹ ಅಂತಕ ಶಕ್ತಿ ಅದು ರಾಮದೇವ. ಏನಿದು ರಾಮದೇವ? ಹೌದು, ಅವನಿಗೆ ರಾಮ ಅಂತಾನೆ ಹೆಸರಿದ್ದಿದ್ದು. ಮುಂದೆ ಪರಶುವನ್ನ ಕೈಯಲ್ಲಿ ಹಿಡಿದು
ಶತ್ರುಗಳ ತಲೆಯನ್ನು ತರಿದ ಅನ್ನುವ ಕಾರಣಕ್ಕೋಸ್ಕರ ಪರಶುರಾಮ. ಯಾಕಂದ್ರೆ ಮುಂದೆನೂ ಒಬ್ಬ ರಾಮ ಇದ್ದಾನೆ. ಅದರ ಮುಂದೆನೂ ಒಬ್ಬ ರಾಮ ಇದ್ದಾನೆ. ಹಾಗಾಗಿ ಒಬ್ಬನನ್ನ ಪರಶುರಾಮ, ಮತ್ತೊಬ್ಬನನ್ನ ಕೋದಂಡರಾಮ, ಮತ್ತೊಬ್ಬನನ್ನ ಹಲರಾಮ, ಹಲಾಯುಧ ರಾಮ ಅಂತ ಹೇಳ್ತಾರೆ. ರಾಮವನ್ನ ರಾಮನನ್ನ ಪರಿಗಣಿಸುವಾಗ ಯಾವ ರಾಮ ಅಂತ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ಅವರು ನರಪತಿ ಕುಲಾಂತಕಃ, ಅದು ನಿಜವಾಗಿ ಒಬ್ಬ ವ್ಯಕ್ತಿಯನ್ನು ಸರಿಯಾಗಿ ಪರಿಚಯಿಸುವಂತದ್ದು. ಹಾಗೆ ರಾಮನಾಗಿ ಪರಶುವನ್ನ ಕೈಯಲ್ಲಿ ಹಿಡಿದು ಕ್ಷತ್ರಿಯ ಕುಲವನ್ನೇ ಸಂಹರಿಸಿದನು. ಅದರಲ್ಲಿ ಯಾರನ್ನೂ ಕೂಡ ಉಳಿಸ್ಲಿಲ್ಲ. ಯಾಕಂದ್ರೆ ತಂದೆಯ ತಲೆಯನ್ನೇ ತೆಗೆದು ಅವರ ಅಸ್ತಿತ್ವಕ್ಕೆ ಭಂಗ ತರುವ ರೀತಿಯಲ್ಲಿ ನಡ್ಕೊಂಡದ್ದಕ್ಕಾಗಿ ಪರಶುರಾಮ ಕ್ಷಮಿಸಲಿಲ್ಲ. ಎಲ್ಲರನ್ನೂ ನಿರ್ನಾಮಗೊಳಿಸಿದ. ಖಲಮತಿ ವಿಮೋಹನೋ ಬೋಧಿಬುದ್ಧ ಕುರುಲ ಕುರು ಖಲರಿಪುರ ಲಕ್ಷ್ಯ ಕಲ್ಕ್ಯಾತ್ಮಕೋ ಯಃ. ಖಲಮತಿ ವಿಮೋಹನ. ಖಲ ಅಂದ್ರೆ ದುಷ್ಟರು, ಅವರ ಮತಿ ಅಂದ್ರೆ ಬುದ್ಧಿ. ವಿಮೋಹನ ಅಂತಂದ್ರೆ ಅವರಿಗೆ ಅಂಥದ್ದೇ ಇಷ್ಟ ಆಗುತ್ತೆ ಅಂದಾಗ ಅದನ್ನೇ ಹೇಳಿದ. ಅವರಿಗೆ ಲೋಕದಲ್ಲಿರುವ ಈ ನ್ಯಾಯ, ನೀತಿ, ನಿಷ್ಠೆ, ಶಾಸ್ತ್ರ, ಇದು ಯಾವುದ್ರ ಬಗ್ಗೆನೂ ಅವರಿಗೆ ಕಾಳಜಿನೂ ಇಲ್ಲ, ನಂಬಿಕೆನೂ ಇಲ್ಲ. ಅದು ಬೇರೆ ಯಾರಾದ್ರೂ ಪಾಲಿಸ್ತಾ ಇದ್ದಾರೆ ಅಂದ್ರೆ ಅವರನ್ನು ನೋಡಿದ್ರೆ ಸಹಿಸುವುದೂ ಇಲ್ಲ. ಇದಕ್ಕೆ ಖಲಮತಿಗಳು ಅಂತ ಕರೀತಾರೆ. ಖಲಮತಿಗಳು ಲೋಕದಲ್ಲಿ ಎಲ್ಲವನ್ನೂ ದೂಷಣೆ ಮಾಡುವವನನ್ನ ಖಲಮತಿ ಅಂತ ಹೇಳ್ತಾರೆ. ತನಗೆ ಏನೇ ಸಿಕ್ಕಿದ್ರು ಕೂಡ ಅದರ ವಿರುದ್ಧ ನಾಲ್ಕು ಮಾತಾಡಿದ್ಮೇಲೆ ಅವನಿಗೆ ಸಮಾಧಾನ. ಕೇವಲ ಹಾಗೆ ಮಾತ್ರ ಅಲ್ಲ, ಮತಿ ವಿಮೋಹನ. ಎಷ್ಟು ರೀತಿಯಲ್ಲಿ ಜಗತ್ತನ್ನು ಉಳಿಸ್ಬೇಕು ಅಂತ ಪ್ರಯತ್ನ ಮಾಡಬೇಕಾಗತ್ತೆ ಅನ್ನೋದು ಆ ಕಾಲಘಟ್ಟದಲ್ಲಿ ಭಗವಂತನ ಅವತಾರ ಆದ ಸಮಯವನ್ನು ಮನಸ್ಸಲ್ಲಿ ಇಟ್ಕೊಂಡು ನೋಡಿದ್ರೆ, ಎಷ್ಟು ಕಾಲದಿಂದ ಈ ಜಗತ್ತು ಹೀಗೆ ಮತ್ತೆ ನಡೀತಾ ಇದೆ, ಮತ್ತೆ ಸೃಷ್ಟಿ ಆಗ್ತಾ ಇದೆ, ಮತ್ತೆ ಹೊಳೆಯುತ್ತಾ ಇದೆ, ಮತ್ತೆ ಮರೀತಾ ಇದೆ. ಅಂದ್ರೆ ಕೆಲವರಿಗೆ ಬೋಧಿ ಬುದ್ಧ, ದುಷ್ಟರಿಗೆ ಅವರ ಅವರ ಉಪದೇಶ ಸ್ವಲ್ಪ ಎಡವಟ್ಟಾಯಿತು. ಆದರೆ ಯಾರು ಸಜ್ಜನರಿದ್ದಾರೋ ಅವರಿಗೆ ಬೋಧಿ ಬುದ್ಧ ತಿಳಿಲೇಬೇಕಾದ ಸಂಗತಿಯನ್ನ ಸಜ್ಜನರಿಗೆ ಅದೇ ಮಾತಿನಿಂದ ಕೊಟ್ಟಾದ್ರಿಂದ ಒಂದೇ ಮಾತು ಒಂದು ವಿರುದ್ಧವಾದ ಅರ್ಥವನ್ನ ಹೇಳಿತು. ಲೋಕದಲ್ಲಿ ಅದನ್ನು ಇವತ್ತು ನಾವು ಊಹಿಸ್ಲಿಕ್ಕೂ, ಪರಂಪರೆಯಲ್ಲಿ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದೇ ಅದೇ ಮಾತುಗಳಿಗೆ ಪ್ರಶಾಂತವಾದ ದೇವತೆಗಳು ಕೂಡ ಉಪಾಸನೆಗೆ ಮೆಚ್ಚಿಕೊಳ್ಳುವ, ಹಚ್ಚಿಕೊಳ್ಳುವ ಆ, ಪದವನ್ನ ಸ್ವತಃ ಚತುರ್ಮುಖನೇ, ಸಾರಿ, ಬುದ್ಧನೇ ಈ ವಿಷಯಗಳನ್ನ ನಿರೂಪಣೆ ಮಾಡಿದ್ರು ಕೂಡ, ನಿಮ್ಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮ ಪ್ರಕಾರ ಅದು ಹೀಗೆ, ನಮ್ಮ ಪ್ರಕಾರ ಅದು ಹೀಗೆ. ಸ್ವಲ್ಪ ವಿಮರ್ಶನಕ್ಕೆ ಹೋದ್ರೆ ಈ ಬೇರೆ ಬೇರೆ ರೀತಿಯ ಧ್ಯಾನದ ಪ್ರಕ್ರಿಯೆಗಳಿವೆ. ಅದರ ಮೂಲಕ ಹತ್ರದಲ್ಲಿದ್ದದನ್ನ ಬಿಟ್ಟು ಇನ್ಯಾವುದನ್ನು ಚಿಂತಿಸಿದ್ರೆ ಅದೂ ಸಿಗಲ್ಲ, ಇದು ಕೂಡ ನಮ್ಮ ಜೊತೆಗೆ ಬದುಕಲ್ಲ. ಆದ್ರಿಂದ ಬುದ್ಧ ಹೇಳಿದ ವಿದ್ಯೆ ಅದು ದೇವತೆಗಳಿಗೆ ಸಿಗುವುದಕ್ಕೆ ಕಾರಣವಾದದ್ದೇ ಲೋಕದಲ್ಲಿ ಭ್ರಮೆಯನ್ನು ಉಂಟು ಮಾಡಿತು. ಭಗವಂತನ ಮಾತು ಹಾಗೆ. ಅಂದ್ರೆ ಎಲ್ಲ ಹಾಗಲ್ಲ, ಬುದ್ಧನಲ್ಲಿ ವಿಶೇಷ ಹಾಗೆ. ಯಾಕೆಂದ್ರೆ ಅದು ದುರುಪಯೋಗ ಆಗುವಂತಹ ದುರವಸ್ಥೆಯನ್ನ ತಪ್ಪಿಸುವ ದೃಷ್ಟಿಯಿಂದ ಅನಿವಾರ್ಯವಾಗಿ ಮಾಡಬೇಕಿದ್ದ ಕಾರ್ಯ. ಅಣುವಿದ್ಯೆ ಯಾರ ಕೈಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದರ ಮೇಲೆ ನಾವು ಆ ವ್ಯವಸ್ಥೆಗೆ ಅಣು ಪದಾರ್ಥವನ್ನು ಬಳಸುವುದಕ್ಕೆ ಸರಿ ಹೋಗುತ್ತೆ. ಅವರು ಲೋಕ ವಿಧ್ವಂಸಕವಾದ ಕ್ರಿಯೆಗೆ ತೊಡಗ್ತಾ ಇದ್ದಾರೆ ಎಂದಾಗ ನಾವು ಅದನ್ನು ಖಂಡಿತ ಸಜ್ಜನನಾದವನು ಯಾರು ಕೂಡ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ. ಹಾಗೆ ಕಲರ ಮತಿಯನ್ನ ವಿಶಿಷ್ಟ ರೀತಿಯಿಂದ ಮೋಹನಗೊಳಿಸುವ ಬೋಧಿ ಬುದ್ಧನೇ, ತಿಳಿಯುವುದಕ್ಕೆ ಬೇಕಿರುವ ಸತ್ಯವನ್ನ ಕಿವಿ ತೆರೆದು ಕೂತವನಿಗೆ ವಿದ್ಯೆಯನ್ನ ಕೊಟ್ಟ ರೂಪಕ್ಕೆ ಬೋಧಿ ಬುದ್ಧ ಅಂತ ಹೆಸರು. ತಿಳಿಲೇಬೇಕು ಅಂತ ಹಠ ಮಾಡಿದವನಿಗೆ ಸರಿಯಾದ ತಿಳಿವನ್ನು ಕೊಟ್ಟವನು. ಖಲರಿಪುರ ಲಕ್ಷ್ಯ ಕಲ್ಕ್ಯಾತ್ಮಕೋ ಯಃ. ಖಲ ರಿಪು
ಅಲಕ್ಷ್ಯ ಎಷ್ಟು ಚೆನ್ನಾಗಿದೆ ನೋಡಿ. ದುಷ್ಟರು ಅಂದ್ರೆ ಖಲರು ಅಂದ್ರೆ ಯಾವಾಗ್ಲೂ ಕೆಟ್ಟದ್ದನ್ನೇ ಯೋಚನೆ ಮಾಡುವವರು. ಅವರು ಏನೇನೋ ಕೆಟ್ಟದ್ದನ್ನ ಕಲ್ಪಿಸಿಕೊಂಡು ಕೂತ್ರೆ, ಅವರಿಗೊಬ್ಬ ಅವರು ಎಲ್ಲವನ್ನು ಮೀರಿ ನಮ್ಮ ಅಧಿಕಾರವನ್ನು ಚಲಾಯಿಸ್ತೇವೆ ಅಂತ ಬಂದಾಗ, ಅವರ ಮೀರಿ ಒಬ್ಬ ವ್ಯಕ್ತಿ ಇರ್ತಾನೆ ಖಲರಿಪು. ಅದೇ ಭಗವಂತ. ಅಲಕ್ಷ್ಯ ಕಲ್ಕ್ಯಾತ್ಮಕವನ್ನ. ಅಲಕ್ಷ್ಯ ಅಂದ್ರೆ ಅವನನ್ನ ಮಾತು ಮನಸ್ಸುಗಳಿಂದ ಸುಲಭದಲ್ಲಿ ಮುಟ್ಲಿಕ್ಕೆ ಸಾಧ್ಯ ಆಗದೆ ಇರುವ ವ್ಯಕ್ತಿತ್ವ. ಅಲಕ್ಷ್ಯ ಕಲ್ಕ್ಯಾತ್ಮಕಃ. ಕಲ್ಕಿ ರೂಪದಿಂದ ಮುಂದೆ ಬರುವ ಭಗವಂತ ಕಾಣಿಸಿಕೊಳ್ತಾನೆ. ಯಾರು ಹಾಗೆ ಕಾಣಿಸಿಕೊಳ್ತಾನೋ, ಯಹ ಅನ್ನೋ ಶಬ್ದ ಯಾರು ಹಾಗೆ ಕಾಣಿಸಿಕೊಳ್ತಾರೋ ಅವರು ಅನವರತಂ, ಯಾವತ್ತಿಗೂ ವಾಸುದೇವನನ್ನ ಚಿಂತಿಸುವ, ಅಂದ್ರೆ ಕಲ್ಕಿ ಬೇರೆ ಅಲ್ಲ, ವಾಸುದೇವ ಬೇರೆ ಅಲ್ಲ ಅಂತ ಸೂಚಿಸಿದ ಹಾಗಾಯ್ತು. ಮತ್ತೆ ಕಲ್ಕ್ಯಾತ್ಮಕಃ, ಕಲ್ಕಿ ಸ್ವರೂಪದಲ್ಲಿ ಬಂದಿರುವ, ಲೋಕದ ಭಾರವನ್ನ ಕಳೆಯಲಿರುವ, ಅನೇಕ ತರದ ದುರ್ದಶೆಗಳನ್ನ ಪರಿಹಾರ ಮಾಡುವ ಶಕ್ತಿ ಕಲ್ಕ್ಯಾತ್ಮಕ. ಅಲಕ್ಷ್ಯ ಕಲ್ಕ್ಯಾತ್ಮಕಃ. ಸರಿ. ಅಲ್ಲಿಗೆ 10 ಅವತಾರದ ಕಥೆಯನ್ನು ನಾವು ಒಟ್ಟಿಗೆ ಒಂದು ಕಡೆ ಮುಗಿಸಿದ ಹಾಗಾಯಿತು. ಆ ಇಲ್ಲಿಂದ ಮುಂದೆ ಮತ್ತೆ ಅವರು ಗುರು ವಂದನೆಗೆ ಸಂಬಂಧಪಟ್ಟ ಮಾತುಗಳನ್ನು ಆಡುತ್ತಾರೆ. 10 ಅವತಾರಗಳಲ್ಲಿ ಸೂಕ್ಷ್ಮವಾದ ಕೆಲವು ಪದಗಳನ್ನ, ಅಂದ್ರೆ ಅದರ ಕಾರ್ಯಭಾರದ ಮಹತ್ವವನ್ನ ಹೇಳುವ ಮೂಲಕ ನಾವು ಉಪಾಸನೆ ಮಾಡಬೇಕಾದ ಗುಣ ಏನು ಅಂತ ತಿಳಿಸಿದಾಗೂ ಆಯ್ತು. ನಾವು ಮಧ್ಯದಲ್ಲಿ ಒಂದು ಪಾದ ಬಿಟ್ವಿ. ವಸತಿ ಚರಚೂದನೋ ರಾಘವೋಯೋ ಭುವನ ಭರಕೃಂತನೋ ಯಾದವೇಂದ್ರ. ಇದೆರಡು ಬಿಟ್ರೆ ಮುಂದಿದ್ದು ಸುಲಭ. ಇದೆರಡು ಕಥೆಯಿಂದ ದೃಷ್ಟಿಯಿಂದ ಸುಲಭ ಇದೆ. ವಸತಿ ಚರರು ಅಂದ್ರೆ ರಾತ್ರಿ ಓಡಾಡುವ ರಾಕ್ಷಸರು, ಅವರನ್ನ ಸೂದನ ಕೊಲ್ಲುವವನು. ವಸತಿ ಚರ ಸೂದನೋ ರಾಘವ, ರಘು ವಂಶ ಪ್ರದೀಪನಾದಂತಹ ರಾಮಚಂದ್ರ. ಭುವನ ಭರ ಕೃಂತನಃ, ಭುವನ ನೆಲದ ಭಾರವನ್ನ, ಕೃಂತನಃ ಕಡಿಮೆಗೊಳಿಸಿದವನ, ಯಾದವೇಂದ್ರನ ಪಾದ ಕಮಲಗಳನ್ನು ಸದಾ ನೆನೆಯಬೇಕಾದ್ದು ನೆನೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ರಘು ಶಬ್ದದಿಂದ ರಘುವಂಶದ ಮನೆತನದವನು ಅಂತ ಗೊತ್ತಾಯ್ತು. ಭುವನ ಭರ ಕೃಂತನೋ ಯಾದವೇಂದ್ರ, ಭೂಮಿಯ ಭಾರವನ್ನ ರಾವಣ ಜೊತೆಗೆ ಯುದ್ಧ ಮಾಡಿದಾಗ ಖರದೂಷಣ ತ್ರಿಶಿರ ಮೊದಲಾದವರನ್ನ ಸಂಹಾರ ಮಾಡಿದ ಅನ್ನೋದು ಒಂದು. ಖರರು ಅಂತಂದ್ರೆ ಹಿಂದೆ ಹೇಳಿತ್ತು, ಮುಂದೆ ಬರುತ್ತೆ ಖಲಮತಿಗಳು ಅಂತ. ಯೋಚನೆ ಎಲ್ಲ ಕೆಟ್ಟದ್ದೇ. ಹಾಗೆ ವಸತಿ ಚರರು ಅಂತಂದ್ರೆ ರಾತ್ರಿ ಓಡಾಡುವಂತ ರಾಕ್ಷಸರಲ್ಲಿ ಲಂಕಾಪುರದ ವ್ಯಕ್ತಿಯ ಆ ಎಲ್ಲಾ ಚಾಚಿದ ಕೈಗಳನ್ನ ಕತ್ತರಿಸಿ ಎಲ್ಲೆಲ್ಲೋ ದೇಶದಲ್ಲಿ ಕೂತ್ಕೊಂಡು ಆರ್ಡರ್ ಮಾಡ್ತಿದ್ದ. ಅವರಿಗೆ ಈ ನಿರಂತರ ಲೋಕದ ಕೆಡುಕನ್ನೇ ಬಯಸ್ತಾ ಇರುವವರಿಗೆ ರಾಘವ ಒಂದು ನುಂಗಲಾರದ ತುತ್ತಾದ. ಅವರನ್ನೆಲ್ಲರನ್ನೂ ಸಂಹಾರ ಮಾಡಿದ. ಮುಖ್ಯವಾಗಿ ರಾವಣನನ್ನು ಸಂಹರಿಸಿದ. ಭೂಮಿಗೆ ಭಾರವಾಗಿದ್ದ ಶಿಶುಪಾಲ, ದಂತವಕ್ರ, ಮೈಂದ, ವಿವಿಧ ಮೊದಲಾದ ದುರುಳರನ್ನೆಲ್ಲ ಸ್ವತಃ ಯಾದವೇಂದ್ರ ಯದುಕುಲದ ಹಿರಿಯನಾಗಿ, ಯದುಕುಲದ ಗುಣಗಳಿಗೆ ಬೆಂಬಲಿಗನಾಗಿ ಭಗವಂತ ಈ ಕಾರ್ಯವನ್ನು ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಿತಂ ಅಸ್ತು.